ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ದರ್ಶನ್ನ ಇಲ್ಲಿಂದ ಶಿಫ್ಟ್ ಮಾಡಲಾಗ್ತಾ ಇದೆ ಬಳ್ಳಾರಿ ಜೈಲಿಗೆ. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ಇನ್ನೊಂದು ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಎದುರುಗಡೆ ನಾವು ಇಡ್ತಾ ಇದ್ವಿ. ಬಿಗಿ ಭದ್ರತೆಯ ಜೊತೆಗೆ ಬಳ್ಳಾರಿ ಜೈಲಿನ ಕಡೆಗೆ ದರ್ಶನ್ ಹೋಗ್ತಾ ಇದ್ದಾರೆ. ಗ್ರಹಚಾರ ಸುಮಾರಾದರೆ ಮನುಷ್ಯನಿಗೆ ಏನಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಬೇಕು ರಗಳೇ 4 ಕಾಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಜೀಪ್ನ ನಂಬರ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮೊದಲು ಜೀಪಲ್ಲಿ, ಜೀಪಿಂದ ಆಮೇಲೆ ಟಿಟಿಗೆ ಶಿಫ್ಟ್ ಮಾಡಿದ್ರು. ಗೊತ್ತಾಗಬಾರ್ದು ಅಂತ ಹೇಳಿ ಪರದೆಗಳನ್ನು ಹಾಕಿದರು. ಕಿಟಕಿಗೆ ಬಟ್ಟೆ ಮುಚ್ಚಿ ದರ್ಶನ್ ಕಾಣದೇ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿಗಿ ಭದ್ರತೆಯ ನಡುವೆ ಬಳ್ಳಾರಿ ಜೈಲಿನ ಕಡೆಗೆ ದರ್ಶನ್ ಹೋಗ್ತಾ ಇದ್ದಾರೆ. ನೋಡಿ, ಇದು ಸ್ಥಿತಿ. ಮನುಷ್ಯನಿಗೆ ಕೆಲವು ಸಂದರ್ಭಗಳಲ್ಲಿ ಯಾವ ಪರಿ ಗ್ರಹಚಾರ ಬೆನ್ನು ಹತ್ತಿ ಬಿಡುತ್ತೆ ಅಂತಂದರೆ, ಇವೆಲ್ಲವೂ ಕೂಡ ಸ್ವಯಂಕೃತ ಅಪರಾಧಗಳು. ಈ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಅದು ಇದೆ ನೋಡಿ. ಯಾರೋ ಒಬ್ಬ ಈ ಸಾಮಾನ್ಯ ಸಬ್ ಇನ್ಸ್ಪೆಕ್ಟ್ರ್ ಮಾಡುವಂಥ ಕೆಲಸವನ್ನು ಯಾರ್ಯಾರೋ ರೌಡಿಗಳಿಗೆ ಹೇಳಿ ಅವನ್ನೆತ್ತಕೊಂಬಂದು ಯಾವನ್ನ ಹೊಡೆದು ಅವನು ಸತ್ತು ಎಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು ನೋಡಿ. ಇದಾದ ಮೇಲೂ ಕೂಡ ದುರದೃಷ್ಟದಲ್ಲಿ ಒಂದು ಅದೃಷ್ಟ. ಏನೋ ಜೈಲಲ್ಲೆಲ್ಲ ವ್ಯವಸ್ಥೆಗಳಾಯಿತು, ಯಾರ್ಯಾರೋ ವ್ಯವಸ್ಥೆ ಮಾಡಿದರು. ಒಂದು ಕಡೆಗೆ ಕೋರ್ಟಿನ ಎದುರುಗಡೆಗೆ ನಾಟಕಗಳು ನಡೀತಾ ಇತ್ತು. 10 kg ಕಡಿಮೆ ಆದ್ವಿ, ನಮಗೆ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇಲ್ಲ, ಮನೆ ಊಟ ವ್ಯವಸ್ಥೆ ಮಾಡಿ, ಇವೆಲ್ಲವೂ ಕೂಡ. ಇನ್ನೊಂದು ಕಡೆಗೆ ಈ ಯಾವುದೇ ಕಾರಣಕ್ಕೂ ನಾವು ಇಂಥವನ್ನೆಲ್ಲ ಅಲೋ ಮಾಡಲ್ಲ ಅಂತ ಅಧಿಕಾರಿಗಳು ಹೇಳಾಯಿತು. ಊಟ ಬರಂಗೆ ಬರ್ತಾಯಿತ್ತು, ಎಣ್ಣೆ ಬರಂಗೆ ಬರ್ತಾಯಿತ್ತು. ಜೈಲಲ್ಲಿದ್ದರೂ ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಆರಾಮಾಗಿದ್ದರು. ಮತ್ತೆ ಅಲ್ಲಿ ಸ್ವಯಂಕೃತ ಅಪರಾಧಗಳು. ಅಲ್ಲಿಂದ ನಿಂತ್ಕೊಂಡು ಯಾರಾದರೂ ರೌಡಿಗಳಿಗೆ ಯಾರಾದರೂ ವಿಡಿಯೋ ಕಾಲ್ ಮಾಡ್ತಾರೇನ್ರಿ? ಒಬ್ಬ ರೌಡಿ ಮಾಡಿಕೊಡ್ತಾನೆ, ಅವನ ಹೆಸರು ಧರ್ಮ. ಅವನ ಮಗನಿಗೆ ಮಾಡಿಸ್ತಾನೆ, ಅವನ ಮಗನ ಜೊತೆಗೆ ಮಾತಾಗುತ್ತೆ. ಆ ವಿಡಿಯೋನ ಯಾರೋ ಪ್ರೊಫೈಲಲ್ಲಿ ಹಾಕೊಂಡಿರ್ತಾರೆ, ಲೆಕ್ಕಾಕಳಿ ಹೆಂಗಿದೆ ಅಂತೇಳಿ ಅಂತ. 2 ಫೋಟೋ ಇಡೀ ಬಂಡವಾಳವನ್ನು ಬಯಲು ಮಾಡಿಬಿಡ್ತು. ಅದರ ಸ್ಥಿತಿ ಏನು? ಇಡೀ ಸರ್ಕಾರವೇ ಎದ್ದು ನಿಂತ್ಕೊಂಡ್ಬಿಡ್ತು. ಏನಪ್ಪ ಇದು ಅಂತ. ಇನ್ನೇನಾದರೂ ಇವ್ರನ್ನ ಬಿಟ್ಟರೆ ಮುಜುಗರ ಗ್ಯಾರಂಟಿ ಅಂತ ಇಡೀ ಟೀಮನ್ನು ಛಿದ್ರ ಮಾಡಿ, ಇಡೀ ಟೀಮನ್ನು ಒಡೆದು ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಇವಾಗ ಇಲ್ಲಿಂದ ಸಂಕಟಗಳು ಶುರುವಾಗ್ತವೆ. ಅಂದ್ಕೋಬೋದು ಏನು ಅಂತಂದರೆ, ಬಿಡಿ ಅಲ್ಲಿ ಈ ಯಾರ್ಯಾರು ಇರ್ತಾರೋ ಅಲ್ಲೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ ಅಂತ. ಇಷ್ಟು ಸುಲಭ ಆಗಲ್ಲ. ಬೆಂಗಳೂರಲ್ಲಿದ್ದಷ್ಟು ಸುಲಭ ಖಂಡಿತವಾಗಲೂ ಆಗಲ್ಲ. ಬೊಲೆರೋ ವಾಹನದಲ್ಲಿದ್ದರು ದರ್ಶನ್. ಮೊದಲು ಬೊಲೆರೋ ವಾಹನದಿಂದ ನೋಡಿ ಬಟ್ಟೆ ಕಟ್ಟಿದ್ದಾರೆ, ಕಿಟಕಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗಲಾಯಿತು. ಅದಾದ ಮೇಲೆ ಮೆಲ್ಲಕ್ಕೆ ಅವ್ರನ್ನ ಟಿಟಿಗೆ ವರ್ಗಾಯಿಸಲಾಯಿತು. ಟಿಟಿಗೆ ಹಾಕಿದ್ರು. ಟಿಟಿನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಗಿ ಭದ್ರತೆಯ ನಡುವೆ. ಎಸ್, ನಮ್ಮ ಪ್ರತಿನಿಧಿ ಮಾಲ್ತೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಮಾಲ್ತೇಶ್ ಇಲ್ಲಿ ತನಕ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಬಳ್ಳಾರಿಯ ರಿಪೋರ್ಟರ್ ಕೂಡ ಇದ್ದಾರೆ, ವಿನಾಯಕ್, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಮೊದಲು ನಾನು ಮಾಲ್ತೇಶ್ ಜಗ್ಗಿನ ಜೊತೆ ಮಾತಾಡ್ತೀನಿ. ಮಾಲ್ತೇಶ್, ನಾನು ಹೇಳ್ತಾ ಇದ್ದೆ, ಗ್ರಹಚಾರ ಒಕ್ಕರ್ಸ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ದರ್ಶನ್ ಅಂತ. ಎಲ್ಲೋ ಒಂದು ಕಡೆಗೆ ಒಂದು ಕಡೆಗೆ ದುರದೃಷ್ಟ ವಕ್ರಿಸಿದರೂ ಕೂಡ ಅಲ್ಲಲ್ಲೇ ಅದೃಷ್ಟ ಕುಲಾಯಿಸ್ತಾ ಹೋಗುತ್ತೆ. ಆದರೆ ಅದೃಷ್ಟವನ್ನು ಕೂಡ ದುರಾದೃಷ್ಟವನ್ನಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂತ ದರ್ಶನ ನೋಡಿ ಕಲಿಬೇಕು. ಅಂಥ ಸ್ಥಿತಿ. ಯಾಕಂದರೆ ಎಲ್ಲೋ ಆರಾಮಾಗಿದ್ದಂಥ ಸಂದರ್ಭದಲ್ಲಿ ತಿರ್ಗಾ ಅಲ್ಲಿ ಯಾವನೋ ರೌಡಿಗೆ ಮಾತಾಡಿ, ಈಗ ಏನು ಗೊತ್ತಾ ನೋಡಿ ಹೆಂಗಿದೆ ಅಂತಂದರೆ, ಅವನು ಮಾತಾಡ್ದವನು ಸತ್ಯ, ಮಾತಾಡ್ಸೋನು ಧರ್ಮ, ಸುತ್ತಕೊಂಡಿದ್ದ ಕರ್ಮ ಇವರಿಗೆ. ಈಗ ಅನುಭವಿಸ್ತಿರೋದೇನಪ್ಪ ಅಂತಂದರೆ, ಇವರ ಟೀಮ್ ಚಿಂದಿ ಚಿತ್ರಾನ್ನ ಆಗಿದೆ. ಈಗ ದರ್ಶನ್ ಅವ್ರನ್ನ ಕರ್ಕೊಂಡೀಗ ಬಳ್ಳಾರಿ ಕಡೆಗೆ ಹೊರಟಿದೆ ವೆಹಿಕಲ್. ಎಲ್ಲಿದೆ ವೆಹಿಕಲ್, ಎಷ್ಟೊತ್ತಿಗೆ ಮುಟ್ಬೋದು, ಏನು ನಡೀತಾ ಇದೆ? ರಂಗನಾಥ್, ಖಂಡಿತ ಏನು ಅಂತಂದ್ರೆ, ದರ್ಶನ್ ಅವರು ಜೈಲಿಗೆ ಹೋದ ನಂತರ ಒಂದಿಷ್ಟು ಪಶ್ಚಾತ್ತಾಪ ಆಗಿರ್ಬೋದು, ಸೊ ಅವರು ಪರಿವರ್ತನೆ ಆಗಿ ಬರ್ಬೋದು ಅನ್ನೋಂಥ ನಿರೀಕ್ಷೆಗಳಿತ್ತು. ಬಟ್ ಈಗೆಲ್ಲವೂ ಕೂಡ ಉಲ್ಟಾ ಆಗಿರ್ತಕ್ಕಂಥದ್ದು. ಸೊ ಜೈಲಿನಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ಏನಿತ್ತು, ಅದರ ಒಂದು ಫೋಟೋ ಮತ್ತು ವಿಡಿಯೋಗಳು ರಿಲೀಸ್ ಆದ ನಂತರ ಮತ್ತೆ ದರ್ಶನ್ ಅವರಿಗೆ ಬೇರೆ ರೀತಿಯ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಏನಂತಂದ್ರೆ, ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬೆಳಗ್ಗೆ 4:15ಕ್ಕೆ ಏನು ಪರಪ್ಪನಾಗ್ರಹದಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆದೊಯ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ, ಪೊಲೀಸರು ಕೂಡ ಒಂದಿಷ್ಟು ಪ್ಲಾನ್ಗಳನ್ನ ಮಾಡಿ ದರ್ಶನ್ ಅವ್ರನ್ನ ಕರೆ ತರ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ದರ್ಶನ್ ಅವ್ರು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆದ್ರೆ, ಸೊ ದಾರಿಯುದ್ದ
ಯಾವುದಕ್ಕೂ ಜನರು ಅವ್ರನ್ನ ಅಡ್ಡಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ, ಅಭಿಮಾನಿಗಳು ಅಡ್ಡಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಬದಲಾಯಿಸಿ ಈಗ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಕರೆತರ್ತಾ ಇರ್ತಕ್ಕಂಥದ್ದು. ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಏನು ಅಂತ ಅಂದ್ರೆ ದರ್ಶನ್ ಅವರು ಇರುವಂತಹ ವಾಹನ ಏನಿದೆಯೋ ಅದು ಅನಂತಪುರವನ್ನ ಬಿಟ್ಟು ಬಳ್ಳಾರಿಯ ಜೋಳದ ರಾಶಿ ಹತ್ರ ಬರ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ದರ್ಶನ್ ಅವ್ರನ್ನ ಬೆಳಗ್ಗೆ ಆರಂಭದಲ್ಲಿ 3 ಬುಲೆರೋ ವಾಹನಗಳನ್ನ ಜೊತೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಗಿತ್ತು. ಬೆಂಗಳೂರಿನಲ್ಲಿ ನಮಗೆ TV9ಗೆ ಸೆರೆ ಸಿಕ್ಕಂತ ಸಂದರ್ಭದಲ್ಲಿ ಬುಲೆರೋ ವಾಹನದಲ್ಲಿದ್ದಂಥ ದರ್ಶನ್ ಅವ್ರನ್ನ ಅನಂತಪುರದಲ್ಲಿ TT ವಾಹನಕ್ಕೆ ಬದಲಾಯಿಸಿ ನಂತರ ಅವ್ರನ್ನ ಇನ್ನೂ ಅರ್ಧ ಗಂಟೆಯಿಂದ 3/4 ಗಂಟೆ ಒಳಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಆವರಣಕ್ಕೆ ಕರೆತರಲಾಗ್ತಾ ಇರುವಂತದ್ದು ರಂಗನಾಥ್. ಓಕೆ ಹಾಗೆ ನೀವು ಸಂಪರ್ಕದಲ್ಲಿ ಬಹುಶಃ ಅರ್ಧ ಗಂಟೆಯಿಂದ 3/4 ಗಂಟೆ ಆಗಲ್ಲ, ಇನ್ನೂ 1-1.5 ಗಂಟೆ ಆಗಬಹುದೇನೋ ಅಂತ ಅನಿಸುತ್ತೆ. ಯಾಕಂದರೆ ಈ ಆ ಕಡೆ ಹೋಗ್ತಿರೋಂಥ ದಾರಿ ಇದೆಯಲ್ಲ, ಸ್ವಲ್ಪ ದಾರಿ ತಪ್ಪಿಸೇ ಹೋಗಲಾಗ್ತಾ ಇದೆ. ಯಾಕಂದರೆ ಅಭಿಮಾನಿಗಳ ಕಾಟ, ಏನಾದರೂ ತೊಂದರೆಗಳಾಗಬಾರದು ಅನ್ನುವಂಥ ಉದ್ದೇಶದಿಂದ ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಈ ಎಲ್ಲ ಕಥಾನಕಗಳಿಗೆ ಶುರುವಾಗಿದ್ದ ಮೈಸೂರಿನಿಂದ ನೋಡಿ, ಮೈಸೂರಿನಿಂದ ಆರಂಭ ಆಗಿದ್ದು ಎಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಜೊತೆಗೇನು ಅಂತಂದರೆ ಒಂದಷ್ಟು ಜನ ಇವ್ರ ಜೊತೆಗಿದ್ದಂಥ ಪುಂಡರನ್ನು ಮೈಸೂರಿನ ಜೈಲಿಗೂ ಹಾಕುವಂಥ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಏನೇ ನಡೀತಾ ಇದೆ ರಾಮ್? ರಂಗನಾಥ್, ಏನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದಂಥ ನಟ ದರ್ಶನ್ ಸೇರಿದಂತೆ ಅವನ ಸಹಚರರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಇವತ್ತು ಮೈಸೂರು ಜೈಲಿಗೆ ಆ ಒಂದು ಆರೋಪಿಗಳಲ್ಲಿ 3 ಅಂದರೆ ರಾಘವೇಂದ್ರ, ನಂದೀಶ್, ಪವನ್, ಈ 3 ಸಹ ಮೈಸೂರು ಜೈಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ತಾವು ಹೇಳಿದಂತೆ ಮೂಲ ಮೈಸೂರೇ ಆಗಿತ್ತು. ಸೊ ಆದಿಯಿಂದನೇ ಅಂತ್ಯದವರೆಗೆ ಬರ್ತಾ ಇದೆ. ಹಾಗಾಗಿ 3 ಈಗ ಮೈಸೂರು ಜೈಲಿಗೆ ಕರ್ಕೊಂಡು ಬರ್ತಾ ಇದ್ರು. ಸೊ ಆದರೆ ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು 3 ಜನ ಸಹ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಯಾಕಂದರೆ ಆರೋಗ್ಯದಲ್ಲಿ ವ್ಯತ್ಯಯ ಕಂಡ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಅವರನ್ನ ಏನು ಪರಪ್ಪನ ಅಗ್ರಹಾರ ಜೈಲಿಂದ ಮೈಸೂರು ಜೈಲಿಗೆ ಶಿಫ್ಟ್ ಮಾಡೋದನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ವೈದ್ಯರು ಬಂದು ಪರಪ್ಪನ ಅಗ್ರಹಾರದಲ್ಲಿ ಆ 3 ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಆರೋಗ್ಯ ತಪಾಸಣೆಯ ನಂತರವಷ್ಟೇ ಅವರನ್ನ ಮೈಸೂರು ಜೈಲಿಗೆ ಇವತ್ತು ಶಿಫ್ಟ್ ಮಾಡಬೇಕಾ ಅಥವಾ ನಾಳೆ ಶಿಫ್ಟ್ ಮಾಡಬೇಕಾ, ಯಾವಾಗ ಶಿಫ್ಟ್ ಮಾಡಬೇಕು ಅನ್ನೋದು ನಿರ್ಧಾರ ಆಗ್ತದೆ. ಈಗಾಗಲೇ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಜೈಲು ಅಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲ ಜೈಲುಗಳು ಒಂದೇ ರೀತಿಯಾಗಿರ್ತವೆ. ಇಲ್ಲೂ ಸಹ ಏನು ಬೆಂಗಳೂರಲ್ಲಿ ಸಿಕ್ಕಂತ ರಾಜಾತಿಥ್ಯ ಸಿಗಬಹುದು ಅನ್ನೋ ಅನುಮಾನ ಕಾಡ್ತಾ ಇತ್ತು. ಯಾಕಂದ್ರೆ ಅದಕ್ಕೆ ಪ್ರಮುಖವಾಗಿ ಮೈಸೂರು ಜೈಲಿನಲ್ಲಿ ಜಾಮರ್ ಸಹ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಕೇಂದ್ರ ಕಾರಾಗೃಹಗಳಲ್ಲಿ ಜಾಮರ್ಗಳನ್ನು ಹಾಕಿ ಮೊಬೈಲನ್ನು ಬಳಕೆಯನ್ನು ನಿರ್ಬಂಧಿಸುವಂಥ ಕೆಲಸ ಆಗ್ತದೆ. ಆದರೆ ಮೈಸೂರು ಜೈಲಿನಲ್ಲಿ ಆ ಒಂದು ಏನು ಜಾಮರ್ ಹಾಕಿದ್ರು ಅದು ಕೆಟ್ಟು ನಿಂತೆ 3 ರಿಂದ 4 ವರ್ಷ ಆಗಿತ್ತು, ಅದನ್ನ ಸರಿಪಡಿಸಿರಲಿಲ್ಲ. ಇದರ ಜೊತೆಗೆ ಕಳೆದ ಬಾರಿ CCB ಪೊಲೀಸರು ಕೇಂದ್ರ ಕಾರಾಗೃಹದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜರ್ಗಳು, ಅದೇ ರೀತಿಯಾಗಿ ಗಾಂಜಾ ಮತ್ತು ಸಿಮ್ ಕಾರ್ಡ್ಗಳು ಪತ್ತೆಯಾಗಿತ್ತು. ಹೀಗಾಗಿ ಅವ್ರಿಗೆ ಏನು ಯಾವುದೇ ರೀತಿಯ ಅಕ್ರಮ ಮಾಡುವಂಥದ್ದು ಮತ್ತು ಈ ರೀತಿ ರಾಜಾತಿಥ್ಯವನ್ನು ಪಡ್ಕೊಳ್ಳುವಂಥದ್ದು ಎಲ್ಲೇ ಇದು ನಾವು ಪಡ್ಕೊಳ್ತೇವೆ ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಹೀಗಾಗಿಯೇ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲೂ ಸಹ ಇದೇ ರೀತಿಯಾದಂಥದ್ದು ಮುಂದುವರಿಬಹುದು ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಖುದ್ದು DCP ನೇತೃತ್ವದಲ್ಲಿ ಇವ್ರಿಗೇನು ಈ ಆದೇಶ ಬಂತು, ತಕ್ಷಣವೇ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಹೋಗಿ ಎಲ್ಲ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಏನು ಮೈಸೂರು ಜೈಲಿಗೆ ಆ ಒಂದು ಆರೋಪಿಗಳನ್ನು ಪುಂಡರನ್ನ ಶಿಫ್ಟ್ ಮಾಡುವುದು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಂದೀಶ್ ಇಲ್ಲೇ ಪಕ್ಕದ ಮಂಡ್ಯದವರಾಗಿದ್ದಾಗಿ ಅವರ ಕುಟುಂಬದವ್ರನ್ನ TV9 ಮಾತಾಡಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಿಗೆ ಹೋಗಿ ಅದನ್ನು ನೋಡ್ಲಿಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ, ಯಾಕಂದರೆ ನಮಗೆ ಬೆಂಗಳೂರಿಗೆ ಪರಿಚಯನೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಆತ ಏನಾದ್ರು ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಬಂದ ನಂತರ ಸಾಮಾನ್ಯವಾಗಿ ಯಾವುದೇ ಒಬ್ಬ ಕೈದಿಗೆ 3 ದಿನಕ್ಕೊಮ್ಮೆ ಅವರ ಪೋಷಕರನ್ನ ಭೇಟಿ ಮಾಡುವಂಥ ಅವಕಾಶ ಇರ್ತದೆ. ಆ ನಂದೀಶ್ ಒಬ್ಬನಿಗೆ ಮಂಡ್ಯದ ಪೋಷಕರಿದ್ದಾರೆ, ಅವರು ಮೈಸೂರು ಜೈಲಿಗೆ ಬರುವಂಥ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗಂತೂ ಆ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ರಂಗನಾಥ್. ಓಕೆ ರಾಮ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ರಾಮ್ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು, ಎಲ್ಲ ಜೈಲು ಒಂದೇ ಅಂತ ಇಲ್ಲ, ಎಲ್ಲ ಜೈಲು ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಕೆಲವೊಂದು ಜೈಲುಗಳು ಕೆಲವೊಂದು ಈ ಆಯಿಲನ್ನು ಜಾಸ್ತಿ ಮಾಡಿಬಿಡ್ತವೆ. ಯಾಕಂದರೆ ಏನು ಅಂದರೆ ಅಲ್ಲಿ ಬೇಕಾದಂಥವೆಲ್ಲವೂ ಕೂಡ ಸಪ್ಲೈ ಆಗಿಬಿಡ್ತವೆ. ಬೆಂಗಳೂರಲ್ಲಿ ಆಗಿದ್ದು ಅದೇ ನೋಡಿ ಕತೆ. ಈಗ ಬೇರೆ ಬೇರೆ ಕಡೆಗೆ ಆ ರೀತಿ ಘಟನೆಗಳು ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರನೇ ಇಡೀ ಟೀಮನ್ನು ಬೇರೆ ಬೇರೆ ಮಾಡಿ ಬೇರೆ ಕಡೆ ಕಳಿಸಲಾಗ್ತಾ ಇದೆ. ನಂದೀಶನ್ನು ಮೈಸೂರಿನ ಜೈಲಿಗೆ ಹಾಕ್ತಾ ಇದೆ, 3 ಜನರನ್ನು ಈ ಮೈಸೂರಿನ ಜೈಲಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥ ವಿವರಗಳನ್ನು ನಮ್ಮ ಪ್ರತಿನಿಧಿ ರಾಮ್ ಕೊಡ್ತಾ ಇದ್ರು. ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಬಳ್ಳಾರಿಯ ರಿಪೋರ್ಟರ್. ವಿನಾಯಕ್, ನಾವು ನೋಡ್ತಾ ಇದ್ದೀವಿ ಏನಂದರೆ ಈಗಾಗಲೇ ಸ್ವಲ್ಪ ಹೊತ್ತಿಗೆ ಇನ್ನು 3/4 ಗಂಟೆ 1 ಗಂಟೆನಲ್ಲಿ ದರ್ಶನ್ನ ಕರ್ಕೊಂಬರಬಹುದು ಬಳ್ಳಾರಿ ಜೈಲಿಗೆ ಅನ್ನುವಂಥದ್ದು. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಅಲ್ಲಿ? ಖಂಡಿತ ರಂಗನಾಥ್, ಈಗಾಗಲೇ ಆಂಧ್ರದ ಅನಂತಪುರ ಜಿಲ್ಲೆಯನ್ನು ದಾಟಿರ್ತಕ್ಕಂಥ ದರ್ಶನ ಕರ್ಪರ್ಕೊಳ್ತದ ವಾಹನಗಳು ಇನ್ನೇನು 1-1.25 ಗಂಟೆಗಳಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ನೇ
ತಲುಪುವ ಸಾಧ್ಯತೆ ಇದೆ. ಹೀಗಾಗಿ ಬಳ್ಳಾರಿಗೆ ಮಾರ್ಗವಾಗಿ ಬರುವಂತಹ ಜೋಳದ ರಾಶಿ ಅಂದರೆ ಅನಂತಪುರ ಮಾರ್ಗವಾಗಿ ಅಮರಗೊಂಡ ಹಳ್ಳಿಯ ನಂತರದಲ್ಲಿ ನೇರವಾಗಿ ಜೋಳದ ರಾಶಿಯ ಮಾರ್ಗವಾಗಿ ಬಳ್ಳಾರಿಯ ದುರ್ಗಮ್ಮ ಟೆಂಪಲ್ ಏನು ಸಂಪರ್ಕಿಸುವಂಥ ರಸ್ತೆ ಮೂಲಕವಾಗಿ ಬಳ್ಳಾರಿಯ ಕೇಂದ್ರ ಜಿಲ್ಲಾ ಕಾರಾಗೃಹಕ್ಕೆ ಆ ದರ್ಶನ್ ನಟರ ತರ್ತಕ್ಕಂಥ ವಾಹನಗಳು ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲವೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಯಾಕಂತಂದ್ರೆ ಈಗ ಒಂದು ರೀತಿ ಪೊಲೀಸರು ಮಾಡಿರ್ತಕ್ಕಂಥ ಪ್ಲಾನ್ಗಳ ಪ್ರಕಾರವಾಗಿ ಪರಪ್ಪನ ಆಗ್ರಹ ಜೈಲಿನಿಂದ ನಟ ದರ್ಶನ್ ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಮಾರ ಬದಲಿಸ ಕಾರಣ ಅಂತಂದ್ರೆ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಬಂದಿದ್ರೆ ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಹೀಗಾಗಿ ಬರುವಂತಹ ದಾರಿ ವಾಹನಗಳಿಗೆ ಅಭಿಮಾನಿಗಳು ಅಡ್ಡಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರನ್ನ ಆಂಧ್ರದ ಮೂಲಕವಾಗಿ ನಟ ದರ್ಶನ್ ಅನ್ನ ಕರ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈಗಾಗಲೇ ಅನಂತಪುರವನ್ನು ದಾಟಿರ್ತಕ್ಕಂತಹ ದರ್ಶನ್ ಕರೆದುಕೊಂಡು ಬರುವಂಥ ವಾಹನಗಳು ಈಗಾಗ ಆಂಧ್ರದ ಅಮರಗೊಂಡ ಸ್ಥಳದಲ್ಲಿ ಹಳ್ಳಿಯಲ್ಲಿ ಹೋಗ್ತಕ್ಕಂಥ ಸ್ಥಳದಲ್ಲಿ ವಾಹನ ಇದೆ. ಅಲ್ಲಿಂದ ನೇರವಾಗಿ ಜೋಳದ ರಾಶಿ ಕಡೆ ಬರ್ತಾ ಇದೆ. ಈಗ ತಾವು ಗಮನಿಸಬಹುದು ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಇರ್ತಕ್ಕಂಥ ದೃಶ್ಯವನ್ನು ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಅಭಿಮಾನಿಗಳು ಹೆಚ್ಚು ಪ್ರಮಾಣದಲ್ಲಿ ಬಂದ್ರೆ ಒಂದು ವೇಳೆ ವಾಹನಗಳಿಗೆ ಅಡ್ಡಿ ಹಾಕಿದ್ರೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಆಗಿದೆ. ನಂತರದಲ್ಲಿ 9:28 ಸುಮಾರಿಗೆ ಬಳ್ಳಾರಿಗೆ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಬರುವಂತ ವಾಹನ ಬರುತ್ತೆ. ನಂತರದಲ್ಲಿ ಜೈಲ್ ಮುಂಭಾಗದಲ್ಲಿ ಹೋಗುತ್ತೆ. ನಂತರ ಅಲ್ಲಿ ಸಣ್ಣದಾಗಿ ಪ್ರೊಸೆಸ್ ಮೂಲಕವಾಗಿ ಅಂದ್ರೆ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಸೆಲ್ 15ನೇ ಸೆಲ್ಗೆ ದರ್ಶನ್ ಅವರ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ 15ನೇ ಸೆಲ್ಗೆ ಶಿಫ್ಟ್ ಮಾಡಲು ಕಾರಣ ಅಂತಂದ್ರೆ ಅದು ಜೈಲಿನಲ್ಲಿ ಇರ್ತಕ್ಕಂಥ ಡೆಡ್ ಎಂಡ್ 16 ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂತಹ ಜೈಲಿನ ಡೆಡ್ ಎಂಡ್ ಭಾಗ ಗೋಡೆ ಪಕ್ಕದಲ್ಲಿ ಇರ್ತಕ್ಕಂಥ ಸೆಲ್ ಆಗಿದೆ. ಹೀಗಾಗಿ ಅಲ್ಲಿ ಕೂಡ ಯಾವುದೇ ಸಂಪರ್ಕ ಬಯಸುವಂತೂ ಸಾಧ್ಯವಾಗದ ರೀತಿ ಇದೆ. ಈಗಾಗಲೇ ಜಾಮರ್ ವ್ಯವಸ್ಥೆ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈಗ ಜಾಮರ್ ವ್ಯವಸ್ಥೆ ಮೊದಲಿನದಲ್ಲಿ ಕಡಿಮೆ ಇತ್ತು, ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಯಾವುದೇ ಮೊಬೈಲ್ಗಳ ಬಳಕೆ ಆಗಬಹುದು ನಿಟ್ಟಿನಲ್ಲಿ. ಯಾಕಂದ್ರೆ ಈಗಾಗಲೇ ಪರಪ್ಪರ ಆಗ್ರಹದಲ್ಲಿ ಕೂಡ ನಟ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತು ಅನ್ನೋದು ಸಂಬಂಧಪಟ್ಟಂತೆ ಫೋಟೋ ಮತ್ತು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಹೀಗಾಗಿ ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನು ಉಂಟು ಮಾಡಿತ್ತು. ಆ VIP ಟ್ರೀಟ್ಮೆಂಟ್ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಇಲ್ಲಿ 2 ಸಿಬ್ಬಂದಿಗಳು ಬಾಡಿ ಕ್ಯಾಮ್ರಾ ಸಂಬಂಧಪಟ್ಟಿರತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮತ್ತು ಅವರ ಜೊತೆಗೆ ಒಂದು ACPಗಳನ್ನು ಕೂಡ ಒಳಗಡೆ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ VIP ಟ್ರೀಟ್ಮೆಂಟ್ ಅಂದ್ರೆ ಪರಪ್ಪನ ಆಗ್ರಹದಲ್ಲಿ ಏನು ಸಿಕ್ತಲ್ಲ ಅದು ದರ್ಶನ್ ಅವರಿಗೆ ಸಿಗಬಾರ್ದು ಅನ್ನೋದು ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಅಪ್ಡೇಟ್ ಮಾಹಿತಿ ಅಂದ್ರೆ ಅಮರಗೊಂಡಂ ದಾಟಿರ್ತಕ್ಕಂತಹ ಆ ದರ್ಶನ್ ವೆಹಿಕಲ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜೋಳದ ರಾಶಿಗೆ ಸಂಪರ್ಕವನ್ನು ಬಯಸ್ತಾ ಇದೆ. ಹೀಗಾಗಿ ಈಗಾಗಲೇ ಇಲ್ಲಿರ್ತಕ್ಕಂಥ ಬಳ್ಳಾರಿ ಪೊಲೀಸ್ ಸಿಬ್ಬಂದಿಗಳು ಜೋಳದ ರಾಶಿಯಲ್ಲಿರ್ತಕ್ಕಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಹಾಕೊಳ್ತಾ ಇದ್ದಾರೆ. ಅಲ್ಲಿ ಬರುವಂತಹ ಪ್ರಮುಖ ಸರ್ಕಲ್ಗಳಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರನ್ನ ಚದುರಿಸುವಂತ ಕೆಲಸಗಳು ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗ ಇನ್ನೇನು 9:30 ಸುಮಾರಿಗೆ ದರ್ಶನ್ ವೆಹಿಕಲ್ ಬರುವ ಸಾಧ್ಯತೆ ಇರತಕ್ಕಂಥದ್ದು. ರಂಗನಾಥ್, ಓಕೆ ವಿನಾಯಕ್, ಇದೆಲ್ಲದರ ಜೊತೆಗೆ ಅಭಿಮಾನಿಗಳ ಸಂಖ್ಯೆ ವಿಪರೀತ ಇದೆ ಅಲ್ಲಿ. ಅದು ಸಾಮಾನ್ಯ ಅಲ್ಲ. ಏನಂದ್ರೆ ಬಳ್ಳಾರಿ ಅಂತಂದ್ರೆ ವಿಪರೀತ ಅಭಿಮಾನಿಗಳಿದ್ದಾರೆ ಅಲ್ಲಿ. ಈ ಸಿನಿಮಾ ಬಗ್ಗೆ, ಸಿನಿಮಾ ನಟರ ಬಗ್ಗೆ ಒಂಥರ ಈ ವಿಪರೀತ ಕ್ರೇಜ್ ಇದೆ. ದರ್ಶನ್ ಬಗ್ಗೆನೂ ಕೂಡ ಅಷ್ಟೇನೆ. ಅಭಿಮಾನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ? ಖಂಡಿತ ರಂಗನಾಥ, ಈಗ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟ ದರ್ಶನ್ ಅವರ ನೋಡೋಕೆ ಈಗಾಗಲೇ ಕಳೆದ 2 ದಿನಗಳು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂದೆ ಸಾಕಷ್ಟು ಪ್ರಮಾಣದ ಅಭಿಮಾನಿಗಳು ಬರ್ತಾ ಇದ್ರು. ಹೀಗಾಗಿ ಅವುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಜೈಲಿಗೆ ಸಂಪರ್ಕವನ್ನು ಹೊಂದುವಂತಹ ಪ್ರಮುಖ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನುಸುಳಿಕೊಂಡು ಬರುವಂತಹ ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಹೆಚ್ಚಿನದಾಗಿ ಕಡಿಮೆ ಇರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಕೂಡ ಈಗ SP ವೃತ್ತದಿಂದ ಬರುವಂತಹ ಬಳ್ಳಾರಿಯ SP ವೃತ್ತದಿಂದ ಬರುವಂತಹ ಒಂದು ಮಾರ್ಗದಲ್ಲಿ ಅಲ್ಲಿ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಕನಕದುರ್ಗಮ್ಮ ದೇವಸ್ಥಾನದ ಬರುವಂತಹ ಪ್ರಮುಖ ಜೈಲ್ ಸಂಪರ್ಕ ರಸ್ತೆಗಳು ಅಂತ ಅಲ್ಲಿ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಮತ್ತು ಎಲ್ಲ ಕಡೆ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಜೈಲ್ ಸುತ್ತಲೂ ಕೂಡ 50 ಮೀಟರ್ಗೆ ಒಂದಂತೆ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಭಿಮಾನಿಗಳು ಬರದೇ ರೀತಿಯಾಗಿ ಅಂದ್ರೆ ವಾಹನ ದಟ್ಟಣೆ ಅಂದ್ರೆ ಅಡ್ಡ ಹಾಕುವ ಸಾಧ್ಯತೆ ಇರೋದ್ರಿಂದಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಮತ್ತು ಈಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಂದ ಕೂಡ ಅಕ್ಕಪಕ್ಕದ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಲೇ ಹೆಚ್ಚಿನದಾಗಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ VIP ಆಗಿರೋದ್ರಿಂದ, ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳು ಬಂದ್ರೆ ಅವರನ್ನ ಚದುರಿಸುವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆನ ಇಲ್ಲಿರ್ತಕ್ಕಂಥ SP ಅವರು IGP ಜೊತೆಗೆ ನಿರಂತರವಾಗಿ ಮೀಟಿಂಗ್ ಮಾಡಿದ್ರಿಂದಾಗಿ ಆದಷ್ಟು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಹತ್ರ ಸಿಬ್ಬಂದಿಗಳು ಇದ್ದಾರೆ ಅನ್ನೋ ಮಾತನ್ನು ಕೂಡ ಈಗಾಗಲೇ SP ಶೋಭಾ ರಾಣಿ ಅವರು TV9ಗೆ ಮಾಹಿತಿ ಕೊಟ್ಟಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ಯಾವ ರೀತಿ ಶಿಫ್ಟ್ ಆಯಿತು ನಾವು ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲು ವೆಹಿಕಲಲ್ಲಿ ಹೋದರು, ಬೊಲೆರೋ ಜೀಪಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಒಂದು ಕಡೆಗೆ ನಿಲ್ಲಿಸಿ ಅಲ್ಲಿಂದ ನೋಡಿ ಅದು ಯಾರಿಗೂ ಕಾಣಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಕಿಟಕಿಗೆ ಬಟ್ಟೆಯನ್ನು ಕೂಡ ಹಾಕಲಾಗಿದೆ.
ಅಲ್ಲಿಂದ ಅವ್ರನ್ನ ಬೇರೆ ವೆಹಿಕಲ್ಗೆ ಸ್ಥಳಾಂತರಿಸಲಾಯಿತು. ಜೀಪ್ನಿಂದ ಟಿಟಿಗೆ, ಈಗ ಟಿಟಿನಲ್ಲಿ ಕೂಡಿಸ್ಕೊಂಡು ಬಿಗಿ ಭದ್ರತೆಯ ನಡುವೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಸ್ಥಿತಿ. ನೋಡಿ, ಎಲ್ಲವೂ ಕೂಡ ನೆಟ್ಟಗಿದ್ದಿದ್ರೆ ಅನಂತಪುರ ಕಡೆಯಿಂದ ಕರ್ಕೊಂಡು ಹೋಗಬೇಕಾಗಿತ್ತಾ? ಇವರು ಅನಂತಪುರದಿಂದ ಹೋಗಬೇಕಾಗಿತ್ತಾ? ಇವರು ಪೆನುಕೊಂಡ ಮುಖಾಂತರ ಹೋಗಬೇಕಾಗಿತ್ತಾ? ಇವರು ಹೋಗ್ತಿರುವಂಥ ಆ ಸೈಡಿಗೆ ಗ್ಲಾಸಿಗೆ ಬಟ್ಟೆ ಹಾಕಬೇಕಾಗಿತ್ತಾ? ಇವರೇ ಏನು ಅಂತಂದರೆ ಈ ಗ್ಲಾಸ್ಗಳನ್ನೆಲ್ಲ ಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಅಷ್ಟು ಅಭಿಮಾನಿಗಳ ಕಾಟ, ಅಷ್ಟು ಹುಚ್ಚ ಅಭಿಮಾನಿಗಳು. ಆದರೆ ಆಗಿದ್ದೇನು ನೋಡಿ, ಈಗ ಇವ್ರನ್ನ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಕೊನೆಯ ಸಾಲಿನಲ್ಲಿ ಅಂದರೆ ದೊಡ್ಡ ಗೋಡೆ ಬರುತ್ತಲ್ಲ, ಆ ಗೋಡೆಗೆ ಲಗತ್ತಿಸಿರುವಂಥ ರೂಮು, ಅಲ್ಲಿ ಯಾರೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗಿದ್ದಂಥ ಟೀಮನ್ನೆಲ್ಲ ಏನು ಅಂದರೆ ಈಗ ಬೇರೆ ಬೇರೆ ಕಡೆ ಮಾಡಿಬಿಟ್ಟಿದ್ದಾರೆ. ದಿಕ್ಕಾಪಾಲಾಗಿದೆ ಎಲ್ಲವೂ ಕೂಡ, ಒಬ್ಬೊಬ್ಬರು ಒಂದೊಂದು ಕಡೆಗೆ. ಇಂಥ ಒಂದು ಸ್ಥಿತಿ. ಜೊತೆಗೆ ಈ ದರ್ಶನ್ ಮನಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ಹುಡುಗರುಗಳು ಇರಬೇಕು, ಅಂದರೆ ಹಿಂದೆ ಮುಂದೆ ಜೊತೆಗಿದ್ದಂಥದ್ದು ಇರಬೇಕು. ಅದು ಜೈಲಾದರೂ ಅಷ್ಟೇ, ಹೊರಗಡೆ ಆದರೂ ಅಷ್ಟೇನೆ. ಒಬ್ಬಂಟಿ ಆಗಿಬಿಟ್ಟು ಇಲ್ಲಿಂದ ಕಷ್ಟದ ದಿನಗಳು ಶುರುವಾಗ್ತವೆ, ಇನ್ನಷ್ಟು ಕಷ್ಟದ ದಿನಗಳು. ಜೊತೆಗೆ ಅಟ್ಲೀಸ್ಟ್ ನಾನು ಎಲ್ಲಿದ್ದೀನಿ, ಏನು ಎತ್ತ, ಸಾವಿರಾರು ಪುಟಗಳ ಈ ಚಾರ್ಜ್ ಶೀಟನ್ನು ರೆಡಿ ಮಾಡಿದ್ದಾರೆ ಪೊಲೀಸರು. ನ್ಯಾಯಾಲಯದ ಮುಂದ್ಗಡೆ ಬರುತ್ತದು. ಅದಾದಮೇಲಿಂದ ನ್ಯಾಯಾಲಯ ಏನು ಕ್ರಮ ತಗೊಳುತ್ತೆ, ಏನು ತೀರ್ಪು ಕೊಡುತ್ತೆ, ಹೆಂಗಲ್ಲಿ ಬೇಲ್ ತಗೊಂಡಾಗಪ್ಪ ಹೊರಗಡೆ ಬರೋದು, ಏನು ಎತ್ತ, ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಒಳಗಡೆಯಿಂದ ಕೂತ್ಕೊಂಡು ವಿಡಿಯೋ ಕಾಲ್ ರೌಡಿಗಳಿಗೆ, ರೌಡಿ ಮಕ್ಕಳುಗಳಿಗೆ. ಇನ್ನೆಂಥ ಮನಸ್ಥಿತಿ ಲೆಕ್ಕ ಹಾಕೊಳ್ಳಿ ನೀವು. ಕೋರ್ಟ್ ಇದನ್ನೆಲ್ಲ ಗಮನಿಸಲ್ವಾ? ಈಗ ಜಾಮೀನು ಅನ್ನುವಂಥದ್ದು ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ. ಒಳಗಡೆ ಇದ್ದೇ ನೀನು ಅಷ್ಟೊಂದು ಪ್ರಭಾವ ತೋರಿಸ್ತೀಯ ಅಂತಂದರೆ ಹೊರಗಡೆ ಬಂದು ನೀನು ಏನು ಮಾಡ್ತೀಯಪ್ಪ ಅಂತ ಅತ್ಯಂತ ಸಹಜವಾಗಿಯೇ ಆರೋಪಿಗಳಿಗೆ ಕೇಳುತ್ತೆ ಕೋರ್ಟ್. ಹೊಸ ಹೊಸ ಸಂಕಟಗಳನ್ನು ಅವರೇ ಹುಟ್ಟಾಕೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮತ್ತೆ ಈಗ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಒಂದಷ್ಟು ವಿವರಗಳನ್ನು ನಾನು ಹೇಳ್ತಾ ಇದ್ದೆ. ಏನು ಅಂತಂದರೆ, ಈ ದರ್ಶನ್ ಮನಸ್ಥಿತಿ ಹೆಂಗಪ್ಪ ಅಂತಂದರೆ, ಸುತ್ತಮುತ್ತ ಹುಡುಗರು ಇರಬೇಕು, ಸುತ್ತಮುತ್ತ ಹಿಂಡು ದಂಡು ಇರಬೇಕು. ಅವರು ಬೆಳಕಂಬಂದಿರೋ ರೀತಿಯೇ ಹಾಗೆ. ನೀವು ಕ್ಲಬ್ಗೆ ಹೋದರೂ ಜನ ಇರಬೇಕು, ಶೆಡ್ಡಿಗೆ ಬಂದರೂ ಜನ ಇರಬೇಕು, ಈ ರೀತಿ. ಸೊ ಇದು ನೋಡಿ ಎಷ್ಟು ಅವಾಂತರಗಳನ್ನು ತಂದಿಟ್ಟಿದೆ ಅಂತಂದರೆ, ಈಗ ಒಬ್ಬಂಟಿಯಾಗಿರ್ಬೇಕೀಗ. ಈಗ ಸರ್ಕಾರ ಕೂಡ ಈಗ ಎಷ್ಟರ ಮಟ್ಟಿಗೆ ಅಂತಂದರೆ, ಮೊನ್ನೆ ನೋಡಬೇಕಾಗಿತ್ತು, ಸರ್ಕಾರ ದಡಬಡಾಯಿಸ್ಕೊಂಡು ಎದ್ದಿದ್ಕೊಂಡಂಥ ರೀತಿ ಇತ್ತಲ್ಲ. ಬಹುಶಃ ಅದು ಯಾವ ಸಮಸ್ಯೆಗಳಾದರೂ ಅಷ್ಟು ಎದ್ದು ನಿಲ್ಲುತ್ತೆ ಅನ್ನೋ ಗೊತ್ತಿಲ್ಲ. ಎಲ್ಲರೂ ಮುಖ್ಯಮಂತ್ರಿಗಳಾದಿಯಿಂದ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಮೊದಲಿನ ಹಾಗೆ ಬೇಳೆ ಬೇಯಲ್ಲ, ಇದು ಸ್ಪಷ್ಟ. ಇದು ರಾಮ್, ಹೀಗಾಗಿ ಏನು ಅಂತಂದರೆ, ಈ ಎಲ್ಲಿಂದ ಶುರುವಾಗಿ ಎಲ್ಲಿ ತನಕ ಬಂತಲ್ಲ ಒಬ್ಬ ನಟನ ಈ ಸ್ಥಿತಿ ಅನ್ನುವಂಥದ್ದು ಇದೆಯಲ್ಲ, ಅದೇ ನಿಜಕ್ಕೂ ಒಂದು ದೊಡ್ಡ ದುರಂತ. ಏನಂತೀರಿ? ಖಂಡಿತವಾಗಿಯೂ ರಂಗನಾಥ್, ದರ್ಶನ್ ಅವರ ಮನಸ್ಥಿತಿ ಇರ್ಬೋದು ಅಥವಾ ಅವರ ಆ ನಡವಳಿಕೆಗಳನ್ನು ನೀವು ಗಮನಿಸೋದಾದ್ರೆ, ಅವರ ಸುತ್ತಮುತ್ತಲೂ ಸಹ ಯಾರಾದರೂ ಒಬ್ಬರು ಇರಲೇಬೇಕಾಗಿತ್ತು. ಮತ್ತೆ ಅವರು ಪ್ರಮುಖವಾಗಿ ಹೇಳ್ತಾ ಇದ್ದಂಥದ್ದು, ನನ್ನ ಸೆಲೆಬ್ರಿಟಿಗಳಿಗೆ ಮಾತ್ರ ನಾನು ಕೇರ್ ಮಾಡುವಂಥದ್ದು, ಅವರು ಒಪ್ಪೋದು ಬಿಡೋದು ಮಾಡಿದರೆ ಸಾಕು, ಬೇರೆ ಯಾರು ಬೇಡ ಅಂತೇಳಿ. ಹೀಗಾಗಿ ಅವರು ಹೊರಗೆ ಇದ್ದಂಥ ಸಂದರ್ಭಗಳಲ್ಲಿ, ಯಾಕಂದರೆ ಮೈಸೂರಿನಲ್ಲಿ ಬೆಳೆದ ರೀತಿ ಇರ್ಬೋದು ಅಥವಾ ಮೈಸೂರಿನಿಂದ ಅವರು ಅಲ್ಲಿಗೆ ಇದಕ್ಕೆ ಹೋದಂಥ ಸ್ಯಾಂಡಲ್ವುಡ್ಗೆ ಹೋದಂತ ಇರ್ಬೋದು, ಇವೆಲ್ಲವನ್ನ ಗಮನಿಸಿದಾಗ ಖಂಡಿತವಾಗಿ ಅವರಿಗೆ ಕೈಗೊಬ್ಬರು ಕಾಳುಗೊಬ್ಬರು ಬೇಕಾಗಿತ್ತು ಅನ್ನೋ ರೀತಿ ಇತ್ತು. ಆದರೆ ಜೈಲು ಸೇರಿದ ನಂತರ ಅವೆಲ್ಲಕ್ಕೂ ಬ್ರೇಕ್ ಬಿದ್ದಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಫೋಟೋ ವೈರಲ್ ಆದ ನಂತರ ಗೊತ್ತಾದಂತಹ ಪರಿಸ್ಥಿತಿಯಿಂದಾಗಿ ಇಡೀ ಸರ್ಕಾರವೇ ನಡುಗೆ ಹೋಗಿತ್ತು. ಅಂದರೆ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತಲ್ಲ ಅನ್ನೋ ಒಂದು ರೀತಿಯಾಗಿತ್ತು. ಹೀಗಾಗಿ ತಾವು ಹೇಳಿದಂತೆ ಖಂಡಿತವಾಗಿಯೂ ಇನ್ನು ಮುಂದೆ ಆ ರೀತಿಯಾದಂತಹ ವ್ಯವಸ್ಥೆ ತಾತ್ಕಾಲಿಕವಾಗಂತೂ ಸಿಗೋದಿಲ್ಲ. ಮತ್ತೆ ಇದರ ಜೊತೆಗೆ ಆ ಒಂದು ಗ್ಯಾಂಗ್ನಲ್ಲಿ ಇದ್ರು ಎಲ್ಲರನ್ನೂ ಒಂದೇ ಜೈಲಿನಲ್ಲಿ ಇಡುವಂತಹ ಕೆಲಸ ಏನಾಗಿತ್ತು. ಇದರಿಂದಾಗಿ ಖಂಡಿತವಾಗಿಯೂ ಸಹಜವಾಗಿಯೇ ಪ್ರಮುಖವಾಗಿ ದರ್ಶನ್ ಜೊತೆಗಿದ್ದಂಥ ಅವರ ಮ್ಯಾನೇಜರ್ ನಾಗ, ಆ ಒಂದು ಭಾವಚಿತ್ರದಲ್ಲೂ ಸಹ ನೋಡ್ಬೋದು, ಆತನೂ ಸಹ ಪಕ್ಕದಲ್ಲೇ ಕುಳಿತುಕೊಂಡಿದ್ದ. ಮತ್ತೆ ಬಹುತೇಕ ದರ್ಶನ್ನ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದಿದ್ದು ಆ ಮ್ಯಾನೇಜರ್ ನಾಗನೇ. ಆ ಪರಪ್ಪನ ಅಗ್ರಹಾರದ ಜೈಲಿನ ಫೋಟೋ ಏನು ವೈರಲ್ ಆಗಿತ್ತು, ಅಲ್ಲೂ ಸಹ ನಾಗನದ್ದೇ ಕರಾಮತ್ತಿತ್ತು ಅಂತ ಕೇಳಿ ಬರ್ತಾ ಇತ್ತು. ಹೀಗಾಗಿ ಆತನನ್ನ ಈಗ ಕಲಬುರಗಿ ಜೈಲಿಗೆ ಕಳಿಸಲಾಗಿದೆ, ದರ್ಶನ್ ಬಳ್ಳಾರಿ ಜೈಲಿಗೆ ಕಳಿಸಲಾಗಿದೆ. ಮತ್ತೆ ಇನ್ನಿತರ ಪವನ್ ಇರ್ಬೋದು, ನಂದೀಶ್ ಇರ್ಬೋದು, ಮತ್ತೆ ಪ್ರಮುಖವಾಗಿ ಆ ರಾಘವೇಂದ್ರ ಏನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದ್ದ, ಆತನನ್ನ ಮೈಸೂರು ಜೈಲಿಗೆ ಕಳಿಸ್ಕೊಳ್ಳಾಗ್ತಾ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ನಾನು ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ದರ್ಶನ್ಗೆ ಫ್ಯಾನ್ ಫಾಲೋವರ್ಸ್ ತುಂಬಾನೇ ಇದ್ದಾರೆ. ರಾಜ್ಯಾದ್ಯಂತ ಒಂದು ರೀತಿಯಾದಂತಹ ಹುಚ್ಚು ಅಭಿಮಾನಿಗಳಿರ್ತಾರಲ್ಲ. ಸೊ ಹೀಗಾಗಿ ಆ ಬಳ್ಳಾರಿ ಜೈಲಿನಲ್ಲೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಅಲರ್ಟ್ ಅನ್ನ ಆಗಿರ್ತಾರೆ. ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು, ಅದಂತೂ
ಖಂಡಿತವಾಗಿಯೂ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಸಿಗೋದಿಲ್ಲ. ಮತ್ತೆ ಉಳಿದಂತೆ ಅವರ ಸಹಚರರು ಏನಿರ್ತಾರೆ, ಯಾಕಂದ್ರೆ ದರ್ಶನ್ನ ಕಾರಣಕ್ಕಾಗಿ ಅವ್ರಿಗೆ ಆ ಎಲ್ಲ ಸೌಲಭ್ಯಗಳು ಸಹ ಸಿಗ್ತಾ ಇತ್ತು. ದರ್ಶನ್ಗೆ ಏನು ಬರ್ತದೆ ಅದರಲ್ಲಿ ನಂದೊಂದು ಪಾಲಿರಲಿ ಅಂತೇಳಿ ಆ ಸಹಚರಿಗೆ ಕೊಡುವಂಥ ಕೆಲಸವನ್ನು ದರ್ಶನ್ ಮಾಡ್ತಾ ಇದ್ದ. ಆದರೆ ಈಗ ಸದ್ಯದ ಪರಿಸ್ಥಿತಿಗೆ ಅವರೆಲ್ಲರನ್ನೂ ಸಹ ಬೇರೆ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡಿರೋದ್ರಿಂದಾಗಿ ಮೈಸೂರು ಜೈಲಿಗೆ ಬಂದಿರೋದಿರ್ಬೋದು, ಅಥವಾ ಶಿವಮೊಗ್ಗ ಜೈಲಿಗೆ ಇರ್ಬೋದು, ಅಥವಾ ತುಮಕೂರು ಜೈಲು ಇರ್ಬೋದು, ಅಥವಾ ಎಲ್ಲೇ ಇದ್ರೂ ಸಹ ಅವರಿಗೆ ಸಾಮಾನ್ಯ ಕೈದಿಯಂತೆ ನೋಡುವಂಥ ಕೆಲಸ ಆಗ್ತದೆ. ಹೀಗಾಗಿ ಅಲ್ಲಲ್ಲಿನ ಜೈಲರ್ಗಳು ಸ್ಪಷ್ಟಪಡಿಸಿದರೆ, ಮೈಸೂರಿನ ಜೈಲು ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಿದರೆ ಅವರು ಸಾಮಾನ್ಯ ಕೈದಿಗಂತೆ ಸಾಮಾನ್ಯ ವರ್ಗಾವಣೆ ಆಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅತಿರೇಕ ಇಲ್ಲಿ ಆಗೋದಿಲ್ಲ. ಹೇಗೆ ಸಾಮಾನ್ಯ ಕೈದಿಗಳನ್ನು 7 ದಿನ ಪ್ರತ್ಯೇಕವಾಗಿ ನಿಗಾದಲ್ಲಿ ಇರಿಸ್ಕೊಂಡು ತದನಂತರವಷ್ಟೇ ಸಹ ಕೈದಿಗಳ ಹತ್ರ ಕರ್ಕೊಂಡು ಹೋಗ್ತೇವೆ, ಅದೇ ರೀತಿ ಎಲ್ಲ ನಿಯಮಗಳನ್ನು ಪಾಲಿಸ್ತೇವೆ ಅನ್ನೋದು ಮಾತನಾಡಿದರೆ. ಆದರೆ ಪ್ರಮುಖವಾಗಿ ಇರುವಂಥದ್ದು ಮೈಸೂರು ಜೈಲು ಮತ್ತು ಬೇರೆ ಬೇರೆ ಜೈಲುಗಳ ಬಗ್ಗೆ ಇರುವಂಥ ಅನುಮಾನಗಳು. ಅಂದರೆ ಜೈಲು ಒಂದು ರೀತಿಯಾದಂತಹ ಅದೇ ಒಂದು ಲೋಕದಲ್ಲಿರ್ತದೆ, ಅಲ್ಲಿಗೆ ಯಾರಿಗೂ ಸಹ ಪ್ರವೇಶ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಯಾಕಂದರೆ ಅಧಿಕಾರಿಗಳು ಪರಿಶೀಲನೆ ಹೋದಂತಹ ಸಂದರ್ಭದಲ್ಲೂ ಸಹ ಅರ್ಧ ಗಂಟೆ 1 ಗಂಟೆ ಅವ್ರನ್ನೂ ಕಾಯಿಸುವಂಥ ಪರಿಸ್ಥಿತಿ ಆಗ್ತದೆ. ಹೀಗಾಗಿ ಜೈಲಿನ ಒಳಭಾಗದಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಜನರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಈಗಲೂ ಸಹ ಕಾಡ್ತಾ ಇರುತ್ತೆ. ಯಾಕಂದರೆ ಜೈಲಿನ ಒಳಗಿನ ಚಿತ್ರಣವನ್ನು ಮಾಧ್ಯಮದವರು ತೋರಿಸಿದಷ್ಟೇ ನಮಗೆ ಗೊತ್ತಾಯಿತು. ಆದರೆ ಪ್ರತಿ ಬಾರಿಯೂ ಮಾಧ್ಯಮದವರಿಗೆ ಅದನ್ನ ತೋರಿಸೋದಕ್ಕೆ ಆಗೋದಿಲ್ಲ. ಅಲ್ಲಿರುವ ಅಧಿಕಾರಿಗಳ ಮನಸ್ಥಿತಿ ಬದಲಾಗಬೇಕು. ಅಲ್ಲಿರುವ ಅಧಿಕಾರಿಗಳಿಗೆ ಅಪರಾಧ ಮಾಡಿ ಬಂದಿದ್ದಾರೆ, ಅವರನ್ನು ಒಂದು ಆರೋಪಿಗಳಾಗಿ ಬರ್ತಾ ಇದ್ದಾರೆ. ಸೊ ಅವರ ಒಂದು ಮನಪರಿವರ್ತನೆ ಮಾಡುವ ನಿಟ್ಟಿನಲ್ಲೇ ಮಾಡಬೇಕೇ ಹೊರತು ಮೋಜು ಮಸ್ತಿಯ ತಾಣವನ್ನು ಮಾಡಬಾರ್ದು ಅಂತೇಳಿ ಅಧಿಕಾರಿಗಳ ಮನಸ್ಥಿತಿಗೆ ಬಂದರೆ ಮಾತ್ರ ಅವರಿಗೆ ಈಗ ಸಿಗುವಂಥ ಎಲ್ಲ ರಾಜ್ಯಾತಿಥ್ಯಕ್ಕೂ ಬ್ರೇಕ್ ಸಿಗ್ತದೆ. ಆದರೆ ಅಲ್ಲಿನ ಅಧಿಕಾರಿಗಳ ಮನಸ್ಥಿತಿ ಬದಲಾಗಿಲ್ಲ ಅಂದರೆ ಖಂಡಿತವಾಗಿ ಅವರು ಯಾವುದೇ ಜೈಲಿಗೆ ಹೋದ್ರೂ ಸಹ ಎಲ್ಲ ಜೈಲುಗಳು ಒಂದೇ ಮಾದರಿ ಇರೋದ್ರಿಂದಾಗಿ ಅವರಿಗೆ ನಾವು ಈ ರೀತಿಯಾದಂಥ ರಾಜ್ಯಾತಿಥ್ಯ ತೆಗೆದುಕೊಳ್ಬೋದು ಅನ್ನೋ ಮನಸ್ಥಿತಿಯಲ್ಲಿ ಹೋಗ್ತಾರೆ. ಅದಕ್ಕೆ ಬ್ರೇಕ್ ಹಾಕಬೇಕು ಮತ್ತು ಯಾವುದೇ ರೀತಿಯಾದಂಥ ಒಬ್ಬ ಸಾಮಾನ್ಯ ಕೈದಿ ಅಂತ ನಡೆಸ್ಕೊಳ್ಬೇಕು ಅನ್ನೋದು ಜನರ ಆಶಯ ಆಗಿದೆ. ರಂಗನಾಥ್. ಎಸ್ ರಾಮ್, ನೀವು ಇದನ್ನೆಲ್ಲ ಹೇಳ್ತಿರೋಂಥ ಸಂದರ್ಭದಲ್ಲಿ ನನಗೆ ಪೂರ್ಣಚಂದ್ರ ತೇಜಸ್ವಿಯವರ ಪ್ಯಾಪಿಲಾನ್ ಪುಸ್ತಕ ನೆನಪಾಗ್ತಾ ಇದೆ. ಪ್ಯಾಪಿಲಾನ್ನಲ್ಲಿ ಅವನೊಬ್ಬ ಕಥಾನಾಯಕ ಹಾಗೇನೆ ಅವನು ತಪ್ಪು ಮಾಡೋದು ಅಂತೇಳಿ ಜೈಲಿಗೆ ಹಾಕಿರ್ತಾರೆ. ಆದರೆ ಅವನು ಯಾವ ಜೈಲಿಗೆ ಹಾಕಿದರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಬರುವಂಥ ಮಾರ್ಗ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಮತ್ತು ಸಕ್ಸಸ್ ಆಗ್ತಿರ್ತಾನೆ ಅವನು. ಸೊ ಯಾಕೋ ಇದನ್ನು ನಿಮ್ಮ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ನನಗೆ ಆ ಪುಸ್ತಕ ನೆನಪಾಯಿತು. ಇನ್ನು ಮೇಲೆ ದರ್ಶನ್ಗೆ ನಿಜವಾದಂಥ ಸಂಕಷ್ಟದ ದಿನಗಳು ಶುರುವಾಗಿವೆ ಅನ್ನೋಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಗೊತ್ತಿಲ್ಲ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನುವಂಥದ್ದು. ರಾಜಧಾನಿ ಬೆಂಗಳೂರಿನಿಂದ ಹೊರಟಂಥ ವೆಹಿಕಲ್ ಈ ಕಡೆ ಅನಂತಪುರದ ಮಾರ್ಗವಾಗಿ ಹೋಗಿ ಈ ಕರ್ನಾಟಕ ಬಾರ್ಡ್ರಿಂದ ಆಂಧ್ರವನ್ನು ಮುಟ್ಟಿ, ಆಂಧ್ರದ ಬಾರ್ಡರಿಂದ ಈಗ ಮತ್ತೆ ಕರ್ನಾಟಕದ ಗಡಿಗೆ ಎಂಟ್ರಿ ಕೊಟ್ಟಿದೆ. ಅಂದರೆ ಈಗ ಕರ್ನಾಟಕದ ಗಡಿಗೆ ವೆಹಿಕಲ್ ಬಂದಿದೆ. ಇಲ್ಲಿಂದ ದರ್ಶನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಜೋಳದ ರಾಶಿಗೆ ಬಂದಿರುವಂಥ ಬಳ್ಳಾರಿಯ ಪೊಲೀಸರು ಆಂಧ್ರದ ಗಡಿಯಿಂದ ಕರ್ನಾಟಕದ ಗಡಿಗೆ ಈಗ ವೆಹಿಕಲ್ ಬಂದಿದೆ. ಜೋಳದ ರಾಶಿಯನ್ನು ದಾಟಿ ವೆಹಿಕಲ್ ಹೋಗ್ತಾ ಇದೆ. ವೆಹಿಕಲ್ ಮೂವ್ಮೆಂಟ್ನ ದೃಶ್ಯಾವಳಿಗಳನ್ನು ನಾವು ಬೆಳಗಿಂದ ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಈಗ ಆಂಧ್ರದ ಗಡಿಯಿಂದ ಕರ್ನಾಟಕದ ಗಡಿ ಎಂಟ್ರಿ ಆಗಿದೆ. ಅಭಿಮಾನಿಗಳದ್ದೇ ಕಾಟ. ಏಕೆಂದರೆ ನಮ್ಮ ಪ್ರತಿನಿಧಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು. ವಿಪರೀತ ಪ್ರಮಾಣದಲ್ಲಿ ಆ ಕಡೆ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಲೆಕ್ಕದಲ್ಲಿ ಹುಚ್ಚು ಅಭಿಮಾನಿಗಳಿದ್ದಾರೆ. ಎಲ್ಲ ಕಡೆಗೂ ಇದ್ದಾರೆ. ಈ ಕಡೆ ಭಾಗದಲ್ಲಿ ಇನ್ನೂ ಜಾಸ್ತಿ. ಹೀಗಾಗಿ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅವಲೇ ಕಾಯ್ತಾ ಇದ್ದಾರೆ ಸುತ್ತಮುತ್ತ. ಅವ್ರನ್ನ ನಿಯಂತ್ರಣಕ್ಕೆ ತರುವಂಥದ್ದೇ ಒಂದು ದೊಡ್ಡ ಹರಸಾಹಸ. ಬೊಲೆರೋ ವಾಹನದಿಂದ ದರ್ಶನ್ನ ಟಿ ಶಿಫ್ಟ್ ಮಾಡಿದ್ದು, ಟಿಯಿಂದ ಶಿಫ್ಟ್ ಮಾಡಿ ಅನಂತಪುರ ಮಾರ್ಗವಾಗಿ ಬಳ್ಳಾರಿ ಜೈಲಿನ ಕಡೆಗೆ ದರ್ಶನ್ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಯಾವ್ಯಾವ ರೂಟಿಂದ ಹೋದರು ಅನ್ನೋದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಆಂಧ್ರಕ್ಕೆ ಎಂಟ್ರಿಯಾಗಿ ಪಾಲಸಮುದ್ರಂ, ಪೆನಕೊಂಡ, ಸಿಕೆಪಲ್ಲಿ, ಅನಂತಪುರ, ಉರವಕೊಂಡ, ಅಲ್ಲಿಂದ ಈಗ ಉರವಕೊಂಡದಿಂದ ಜೋಳದ ರಾಶಿ ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ. ಪರಪನಗರ ಎಲ್ಲಿಂದ ಶುರುವಾಯಿತು, ಅಲ್ಲಿಂದ ಬಾಗೇಪಲ್ಲಿಯಿಂದ ಅನಂತಪುರಂ ಕಡೆಗೆ ಅಂದರೆ ಪಾಲಸಮುದ್ರಂನಿಂದ ಪೆನುಕೊಂಡ, ಸಿಕೆಪಲ್ಲಿ, ಅನಂತಪುರಂನಿಂದ ಉರವಕೊಂಡ. ಈಗ ಜೋಳದ ರಾಶಿಯನ್ನು ದಾಟಿ ಹೋಗ್ತಾ ಇದೆ ವೆಹಿಕಲ್. ಬರೀ ನಮ್ಮ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ನಾವಾಗಲೇ ಮಾತಾಡ್ತಾ ಇದ್ವಿ, ಅಭಿಮಾನಿಗಳನ್ನು ತಹಬಂದಿ ತರುವಂಥದ್ದಲ್ಲೊಂದು ದೊಡ್ಡ ಸಾಹಸ ಅಂತ. ಯಾಕಂದರೆ ಈ ಕಡೆ ಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದರ್ಶನ್ಗೆ ಅಭಿಮಾನಿಗಳಿರುವಂಥದ್ದು. ಜೊತೆಗೆ ಅಲ್ಲಿನ ವ್ಯವಸ್ಥೆಗಳೇನೇನು ಅಂತ ಬಹುಶಃ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ವೆಹಿಕಲ್ ತಲುಪೋದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ವಿನಾಯಕ್.
ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಮತ್ತೊಂದು ಸರಿ ವಿವರಿಸಿ. ಅಲ್ಲಿನ ವ್ಯವಸ್ಥೆಗಳು ಯಾವ್ಯಾವ ರೀತಿ ಇದೆ, ಏನು ಎತ್ತ, ಯಾವ ಕೋಣೆಯನ್ನು ಆಯ್ಕೆ ಮಾಡಲಾಗಿದೆ. ಆಗಲೇ ತಾವು ಹೇಳ್ತಾ ಇದ್ರಿ ಗೋಡೆಯ ಪಕ್ಕದಲ್ಲೇ ಇರುವಂಥದ್ದು, ಗೋಡೆಗೆ ಲಗತ್ತಿಸಿರುವಂಥ ಈ ಕೊನೆಯ ಭಾಗದ ರೂಮನ್ನು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದು. ಅಲ್ಲಿ ಯಾರೂ ಎಂಟ್ರಿ ಇಲ್ಲ, ಅಲ್ಲಿಂದ ಹೊರಗಡೆ ಹೋಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಜೈಲಿನ ಇತಿಹಾಸ, ಇವರ ರೂಮು, ಅದರ ಬಗ್ಗೆ ಒಂದಷ್ಟು ವಿವರ ಕೊಡಿ ವಿನಾಯಕ್. ಖಂಡಿತ ರಂಗನಾಥ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಬರುತ್ತಾ ಆರೋಪಿ ಹೊಂದಿರತಕ್ಕಂಥ ಒಂದು ವೆಹಿಕಲ್ ಕೂಡ ಬಳ್ಳಾರಿಗೆ ಎಂಟ್ರಿ ಆಗಲಿದೆ. ಈಗಾಗಲೇ ಜೋಳದ ರಾಶಿ ಅಂತ ತಲುಪಿರತಕ್ಕಂತಹ ದರ್ಶನ್ ತರಕಂಥ ಒಂದು ವಾಹನ ಕೂಡ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಹೈ ಅಲರ್ಟ್ ದೃಷ್ಟಿಯಿಂದ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಎಲ್ಲ ಕಡೆ ಕೂಡ ನಿಯೋಜನೆ ಆಗಿರುವಂಥದ್ದು ಮತ್ತು ಪ್ರಮುಖವಾಗಿರ್ತಕ್ಕಂಥ ಸರ್ಕಲ್ಗಳಲ್ಲಿ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು ತಾವು ದೃಶ್ಯಲ್ಲೂ ಕೂಡ ಗಮನಿಸಬಹುದು. ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿರ್ತಕ್ಕಂತಹ ದೃಶ್ಯ ಇದು. ಈಗಾಗಲೇ SP ಅವರು ಕೂಡ ಒಳಭಾಗದಲ್ಲಿ ಹೋಗುವ ಮೂಲಕವಾಗಿ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಜೈಲಿನ ಒಳಭಾಗಕ್ಕೆ ಹೋಗುತ್ತಿದ್ದಂತೆ ಅಂದ್ರೆ ಒಟ್ಟು 3 ಗೇಟ್ಗಳನ್ನ ಹೊಂದಿರತಕ್ಕಂತಹ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಒಂದು ಗೇಟ್ ನಂತರ ಮತ್ತು ಅಲ್ಲಿ ಸಾಮಾನ್ಯ ಕೈದಿಗಳನ್ನ ಇಡ್ತಾರೆ, ಮತ್ತೊಂದು ಗೇಟ್ನಲ್ಲಿ ಕೊಲೆಗಾತಕರನ್ನ ಇಡ್ತಾರೆ. ಈಗ 3ನೇ ಗೇಟ್ ತಡ ನಂತರ ಹೈ ಅಲರ್ಟ್ ಸೆಕ್ಯೂರಿಟಿ ಸೆಲ್ಗಳಿದ್ದಾವೆ. ಅಲ್ಲಿ ಸುಮಾರು 30 ಸೆಲ್ಗಳ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಈಗಾಗಲೇ 11 ಕೈದಿಗಳನ್ನು ಇಟ್ಟಿದ್ದಾರೆ. 11 ಕೈದಿಗಳಲ್ಲಿ ಈಗ 15ನೇ ಸೆಲ್ನಲ್ಲಿ ನಟ ದರ್ಶನ್ ಅವರನ್ನ ಇಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈಗ ಸಾಮಾನ್ಯ ಕೈದಿಗಳನ್ನ ದರ್ಶನ್ ಅವರು ಭೇಟಿ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂತಂದ್ರೆ ಹೈ ಸೆಕ್ಯೂರಿಟಿ ಸೆಲ್ಗೆ ಸಪರೇಟ್ ಆಗಿರ್ತಕ್ಕಂಥ ಬ್ಯಾರಿಕೇಡ್ ವ್ಯವಸ್ಥೆ ಇದೆ, ಗೇಟ್ ಕೂಡ ವ್ಯವಸ್ಥೆ ಇದೆ. ಹೀಗಾಗಿ ಅಲ್ಲಿ ಒಂದು ಸಾರಿ ದರ್ಶನ್ ಅವರು ಒಳಗಡೆ ಹೋದ್ರೆ ಕೇವಲ ಆ 15 ಸೆಲ್ಗಳಲ್ಲಿರ್ತಕ್ಕಂಥ 15ನೇ ಕೊನೆ ಭಾಗದ ಗೋಡೆಯ ಅಂಟಿಕೊಂಡಿರ್ತಕ್ಕಂತಹ ಒಂದು ಸೆಲ್ನಲ್ಲಿ ದರ್ಶನ್ ಅವರು ಇರಬೇಕಾಗತ್ತೆ. ಮತ್ತು ಆ 11 ಕೈದಿಗಳೊಂದಿಗೆ ಮಾತ್ರ ಏನಾದರೂ ಮಾತನಾಡಿದ್ರೆ ಅಂದ್ರೆ ಕೆಲವು ಸಮಯದಲ್ಲಿ ವಾಕಿಂಗ್ ಮಾಡಬೇಕು ಅಂತ ಅನಿಸಿದಾಗ ಸೆಲ್ಲಿಂದ ಹೊರಗೆ ಬಂದಾಗ ಕೇವಲ ಅವರನ್ನು ಮಾತ್ರ ಮಾಡಬಾರ್ದಕ್ಕಂಥದ್ದು. ಈಗ ಒಟ್ಟಿನಲ್ಲಿ ಬಳ್ಳಾರಿಯ ಜೈಲಲ್ಲಿ ಕೂಡ ಸಾಕಷ್ಟು ಹೈ ಸೆಕ್ಯೂರಿಟಿನ ಈಗಾಗಲೇ ಇರಿಸಿರುವಂಥದ್ದು. ರಂಗನಾಥ್, ಓಕೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಎಂಥ ಸ್ಥಿತಿ ಅಂತಂದರೆ ಅದೆಷ್ಟು ಸಿನಿಮಾಗಳಲ್ಲಿ ಇವರು ಈ ಪೊಲೀಸರ ಪಾತ್ರ ಮಾಡಿದ್ರು ಏನೋ, ಅದೆಷ್ಟು ಸಿನಿಮಾಗಳಲ್ಲಿ ರೌಡಿಗಳನ್ನು ಚೆಚ್ಚಿದ್ರು ಏನೋ. ಈಗ ನೋಡಿ ಇದೇ ದಾಸ ಈಗ ಪೊಲೀಸರ ದಾಸ, ಪೊಲೀಸರ ಅತಿಥಿ. ಈ ಡಿ ಬಾಸ್ ಅಂತ ಏನು ಅಭಿಮಾನಿಗಳು ಕರೀತಾರೆ, ಈ ಡಿ ಬಾಸ್ಗೆ ಈಗ ಅವರ ವೆಹಿಕಲ್ಗೆ ಅಂದರೆ ಪೊಲೀಸರದ್ದೇ ವೆಹಿಕಲ್ಲು, ಪೊಲೀಸರೇ ಸಾರಥಿ, ಪೊಲೀಸರ ಬೆಂಗಾವಲಿನಲ್ಲೇ ಅವ್ರು ಕರ್ಕೊಂಡು ಹೋಗ್ತಿರೋವಂಥದ್ದು. ಅಭಿಮಾನಿಗಳ ಕಾಟ ಉಪಟಳ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಯಾವ ಪೊಲೀಸರು ಇವರು ರಕ್ಷಣೆ ಕೊಡ್ತಿದ್ರಲ್ಲ ಅದೇ ಪೊಲೀಸರೇ ಇವ್ರನ್ನ ಕರ್ಕೊಂಡು ಜೈಲಿಗೆ ಹಾಕ್ತಾ ಇದ್ದಾರೆ. ಸ್ಥಿತಿಗತಿಗಳು ಹೆಂಗೆ ಬದಲಾಗ್ಬಿಡ್ತವೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅತಿರೇಕಗಳು, ಹುಚ್ಚಾಟಗಳು, ಹುಂಬತನಗಳು, ತಿಕ್ಕಲತನಗಳು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಅದೇ ಈಗ ಆಗಿರೋದು ನೋಡಿ. ಈ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ ನಮ್ಮ ಕಡೆಗೆ, ಅದನ್ನು ಮಾಡೋಕ್ಕೋಗೆ ಇವತ್ತು ಈ ಸ್ಥಿತಿ. ಒಂದು ಕಡೆ ಬಂದಾದಮೇಲೂ ಕೂಡ ನಮಗೆ ಯಾಕಪ್ಪ ಈ ಸ್ಥಿತಿ ಬಂತು ಅಂತ ಯೋಚನೆ ಮಾಡ್ದೇ, ಆತ್ಮಾವಲೋಕನ ಮಾಡ್ದೇ ಮತ್ತೆ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡಿದ್ದಿದೆಯಲ್ಲ, ಅದರ ಪರಿಣಾಮ ಇದು.